ಅಂಡ್ ಸರ್ ಇವ್ರು ಬಂದ್ರು ಆಕ್ಚುಲಿ ಹೀಸ್ ನಾಟ್ ಅ ಲವರ್ ಬಾಯ್, ಹೀಸ್ ಅ ಪೊಲೀಸ್ ಬಾಯ್. ಹುಷಾರು. ಅಂದ್ರೆ ಅವರು ಎಷ್ಟು ಅವರ ಕರ್ತವ್ಯಕ್ಕೆ ಅವ್ರು ಎಷ್ಟು ಬೆಲೆ ಕೊಡ್ತಾರೆ ಅಂದ್ರೆ, ನಮ್ಮ ಜಡ್ಜಸ್ 3 ಜನ ಟ್ರಿಪಲ್ ರೈಡ್ ಹೋಗಿದ್ರು ಮೇಡಮ್. ಮುಲಾಜೆ ಇಲ್ಲ, ನೀವು ಜಡ್ಜ್ ಆಗಿರಿ ಯಾರಾದ್ರೂ ಆಗಿರಿ, ನನ್ನ ಡ್ಯೂಟಿ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿ ಸ್ಟೇಜ್ ಮೇಲೆನೆ ಅವರು ಫೈನ್ ಹಾಕಿದ್ದಾರೆ ಮೇಡಮ್. ಪೊಲೀಸ್ ಅವರು. ಆಮೇಲೆ ಇವ್ರು ಬಂದು ಕನಸಿನ ರಾಣಿ ಸರ್. ಸುಮ್ನೆ ಮಾತಾಡ್ಸಿ ಆಮೇಲೆ ನೀವೇ ನಿಲ್ಸ್ಬಿಡ್ತೀರಾ ಮಾತಾಡೋದು. ಹೇಳ್ತಾ ಇರ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಲ್ಲ. ಹಾ ಸರ್, ಬಿದ್ದಿದ್ ಶುರು ಮಾಡಿದ್ರು. ಬಿದ್ದಿದ್ ಕನ್ಸು ಹೇಳಿದ್ರ ಅಥವಾ ಕನ್ಸಲ್ಲಿ ಬಿದ್ದಿದ್ ಹೇಳಿದ್ರ? ಬಿದ್ದಿದ್ದು ಕನ್ಸದ ಹೇಳ್ತೇನೆ ಸರ್. ಒಂದು ಡೌಟ್ ಕೇಳ್ಬೇಕು, ಭಟ್ರು ಏನಾದ್ರು ಕನ್ಸಲ್ಲಿ ಬಂದಿದ್ರಾ ನಿನ್ನೆ? ಯಾರು ನಾನಿನ್ನ ಕನಸಿಗೆ ಚಂದಾದಾರನು ಅಂತ ಹಾಡು ಹೇಳಿದ್ರೆ ನಮ್ಮ ಇಲ್ಲಿ ಕೂತು. ಸರ್ ಹೆಂಗಾದ್ರೆ ಪರ್ಫಾರ್ಮೆನ್ಸ್ ಬಗ್ಗೆ ಕೇಳೋಣ. ಪ್ಲೀಸ್. ಜಗ್ಗೇಶ್ ಸರ್, ಪ್ರೇಮ ಲೋಕ ಅನ್ನೋ ಒಂದು ದಂತಕಥೆಯ ಸೂಪರ್ ಹಿಟ್ ಹಾಡು. ಅದು ಅದ್ಭುತ. ಯೇಸುದಾಸ್ ಅವರು ಹಾಡಿದಂಥದ್ದು, ಎಸ್ ಜಾನಕಿ ಅವರು. ಸೊ ಅವಾಗ ಎಷ್ಟು ಚೆನ್ನಾಗಿತ್ತು ಅಂತ ರವಿಚಂದ್ರನ್ ಮತ್ತೆ ಇವರ ಪೇರು ನಮಗೆ ಅವಾಗ ಜೊಲ್ಲು ಬರೋ ಪೀರಿಯಡ್ ಅಂತಾರೆ, ಗೊತ್ತಾ? ಅದೊಂದು ಏಜ್ ಮೇಡಮ್. ಅದೇ ತುಂಬಾ ಜೊಲ್ ಬರ್ತಾ ಇರುತ್ತೆ, ಕನ್ಸು ಬರ್ತಾ ಇರುತ್ತೆ, ನಮಗೂ ವರ್ಕೌಟ್ ಆಗ್ಬಾರ್ದ ಅನ್ನೋ ತರ ಎಲ್ಲ ಆಸೆ ಬರುವಂತ ಒಂದು ಪೀರಿಯಡ್. ಆ ತರ ಪೀರಿಯಡ್ ಅಲ್ಲಿ ಇವರ ಸಾಂಗು, ರವಿಚಂದ್ರನ್ ಹೆಂಗಿದ್ದ ಮನುಷ್ಯ ಅಂತಂದ್ರೆ ಮನ್ಮತ ಇದ್ದಂಗಿರೋನು, ಅಷ್ಟು ಸುಂದರ. ಏನು ಚಾಮುಂಡೇಶ್ವರಿ ಸ್ಟುಡಿಯೋಸ, ಏನು ಆ ಸೆಟ್, ಏನು ಆ ಬಣ್ಣ ಬಳಿಯೋದು, ಆ ಜನ ಡ್ಯಾನ್ಸರ್ಸು, ಯು ಕಾಂಟ್ ಬಿಲೀವ್. ಅದು ಹೆಂಗಿತ್ತು ಅಂದ್ರೆ, ನನ್ನ ಪ್ರಕಾರ ಇವತ್ತೆಲ್ಲ ಮಾತಾಡ್ತಾರೆ ಸಿನಿಮಾ ಮೇಕಿಂಗ್ ಬಗ್ಗೆ. ಇದೇನೋ ಇದು 50 ಕೋಟಿ ಫಿಲಮು, ಇದು 100 ಕೋಟಿ ಫಿಲಮ್ ಅಂತ. ರವಿಚಂದ್ರನ್, ಹಂಸಲೇಖ ಅವರು ಆ ಕಾಲದಲ್ಲಿ ಇವತ್ತು ಮಾಡ್ತಾರಲ್ಲ ಸಿನಿಮಾ, ಅವ್ರ ಅಪ್ಪನ ತರ ಸಿನಿಮಾ ಮಾಡಿದವ್ರು ಆ ಕಾಲದಲ್ಲಿ. ಅವ್ರ ತಾತನ ತರ ಹಾಡು ಮಾಡಿದವರು. ಯಾವ ಫಾರಿನ್ನೇ ಇಲ್ಲ. ನಮ್ಮ ಸೆಟ್ ಅಲ್ಲಿ ಕಲರ್ ಪೇಂಟಿಂಗ್ ಇಟ್ಟು, ಡ್ಯಾನ್ಸರ್ಸ್ ನ ಇಟ್ಟು, ಎಂತೆಂತ ಅದ್ಭುತ ಕ್ಯಾಮ್ರಾಮನ್ಗಳು, ಎಂತ ಟೆಕ್ನಿಷಿಯನ್ಸ್ಗಳು, ಅವೆಲ್ಲ ಆ ಸಿನಿಮಾನೇ ಬೇರೆ. ಅಂತ ಪೀರಿಯಡ್ ಅಲ್ಲಿ ಬಂದಂತ ಅದ್ಭುತವಾದಂತ ಹಾಡು. ಈ ಹಾಡು ಎಷ್ಟು ಜನರಿಗೆ ತಲೆ ಕೆಟ್ಟೋಗಿದೆ ಆ ಕಾಲದಲ್ಲಿ ಅಂದ್ರೆ, ಅವರೆಲ್ಲ ಆಂಟೀಸ್ ಆಗಿದ್ದಾರೆ ಈಗ, ಆಯ್ತಾ? ಈ ಹಾಡು ಬಂದಿದ ತಕ್ಷಣನೇ ಅವ್ರಿಗೆ ಹಳೇ ಕನಸೆಲ್ಲ ಬರುತ್ತೆ, ಅವ್ರ ಕಾಲೇಜ್ ಡೇಸ್ ಬರುತ್ತೆ, ಅವ್ರದ್ದು ಎಲ್ಲಾ ತರ ಫೀಲಿಂಗ್ಸ್ ಬರುತ್ತೆ, ಆ ಕಾಲಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ರವಿಚಂದ್ರನ್ ನನ್ನ ಪ್ರಕಾರ ಒಂದು 5 ಕೋಟಿನಲ್ಲಿ 3 ಕೋಟಿ ಹೆಂಗಸರು ಕನ್ಸಲ್ಲಿ ಬಂದಿದ್ದಾಗ ಅವ್ರಿಗೆಲ್ಲ ಕನಸಿದ್ದೇನು ಅಂದ್ರೆ, ಹುಡುಗ ಅಂದ್ರೆ ಹಿಂಗಿರ್ಬೇಕು, ಹಿಂಗಿದ್ರೆ ಎಷ್ಟು ಚೆನ್ನಾಗಿರ್ತಾನೆ ಅಂತ. ಅಷ್ಟು ಸ್ಫುರದ್ರೂಪಿ ರವಿಚಂದ್ರನ್, ಅಷ್ಟು ಚಂದ ನೋಡಕ್ಕೆ. ನನ್ನ ಬಹಳ ಹೆಮ್ಮೆ. ನಾನು ಇವತ್ತು ಆ ಯಪ್ಪನ್ನ ನೋಡಿದಾಗ ನಾನು ಆತನ ಮುಖವನ್ನೇ ನೋಡ್ತಾ ಇರ್ತೀನಿ, ಒಂಚೂರು ಸುಖ ಬಂದಿಲ್ಲ. ಎಷ್ಟು ಕ್ಯೂಟ್ ಆಗಿದ್ದಾರೆ ಇವತ್ತು, ಅಷ್ಟು ಕ್ಯೂಟ್ ಆಗಿದ್ದಾರೆ. ಈ ಸಚ್ ಎ ಬ್ಯೂಟಿಫುಲ್ ಹೀರೋ. ಆಮೇಲೆ ಹಂಸಲೇಖ ಅವರು, ಅವತ್ತಿನ ಟೆಕ್ನಿಷಿಯನ್. ಈ ಹಾಡು ತುಂಬಾ ಜನ ಕನಸಿನಲ್ಲಿ ಬಿದ್ದವರಲ್ಲಿ ನಾನು ಕೂಡ ಒಬ್ಬ. ಆ ಟೈಪ್ ಈ ಟೈಪ್ ಎಲ್ಲವೂ ಆಗಿದೆ. ಚೆನ್ನಾಗಿತ್ತು, ಬಹಳ ಎಕ್ಸ್ಟ್ರಾರ್ಡನರಿ ಆಗಿತ್ತು. ಸುಬ್ರಹ್ಮಣಿ, ಯು ಆರ್ ಎ ವಂಡರ್ಫುಲ್ ಸಿಂಗರ್. ನಿಮಗೆ ಅದೇನೋ ಗೊತ್ತಿಲ್ಲ, ಇದೆಲ್ಲ ಯಾವ್ದೋ ಹಿಂದಿ ಜನ್ಮದ ಸುಕೃತಗಳಿವೆಲ್ಲ. ಪದ್ಮಪುರಾಣ ಇದನ್ನೇ ಹೇಳೋದು. ಯಾರೋ ಒಬ್ಬರಿ ಅವ್ನು ಮಾಡೋ ಕೆಲಸ ಏನೋ, ಬಟ್ ಏನ್ರಿ ಅವನಲ್ಲಿ ಕಲೆ ಹೆಂಗಿದೆ ಅಂದ್ರೆ, ಇವತ್ತು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು, ಬಟ್ ಆ ಶಾರದೆ ಅವನ ಕಲೆ ರೂಪದಲ್ಲಿ ಎಳೆದು ಬಿಟ್ಟಿದ್ದಾಳೆ, ಅವ್ನು ಸಿಗಾಕೊಂಡಿದ್ದಾನೆ. ಮುಂದುವರ್ಸ್ರಿ, ನೀವು ಸಿನಿಮಾಗೆ ತುಂಬಾ ಯೂಸ್ಫುಲ್ ಸಿಂಗರ್ ಆಗ್ತೀರಿ. ನೀವು ತುಂಬಾ ಚೆನ್ನಾಗಿ ಹಾಡ್ತೀರಿ. ಹಂಸಲೇಖ ಅವರು ಬರೀ ಇದೊಂದೇ ಸಾಂಗ್ ಅಲ್ಲ, ಇನ್ನ 100 ವರ್ಷ ಹೋದ್ರು ಹಂಸಲೇಖ ಅವರು ಇರ್ತಾರೆ. ದಟ್ ಇಸ್ ದ ಬ್ಯೂಟಿ ಆಫ್ ಹಂಸಲೇಖ ಅವರು. ಸರ್, ಎಕ್ಸ್ಟ್ರಾರ್ಡನರಿ ಸರ್. ಏನ್ ಹೇಳ್ತೀರಿ? ಥ್ಯಾಂಕ್ ಯು ಜಗಣ. ನೀವು ಎಷ್ಟು ಶುಭಾರಂಭ ಮಾಡಿದಿರಿ ಈ ಕಾರ್ಯಕ್ರಮಕ್ಕೆ ಅಂದ್ರೆ, ನಿಮಗೊಂದು ದೊಡ್ಡ ರಾಯಲ್ ಸಲ್ಯೂಟ್. ನಮ್ಗೆ ಆಗಿನ ಕಾಲಕ್ಕೆ ಕರ್ಕೊಂಡು ಹೋಗ್ಬಂದ್ರು ಜಗಣ. ರವಿ ಸರ್ ಮತ್ತೆ ಹಂಸಲೇಖ ಸರ್ ಒಂದು ಗತ್ತು. ಆಗಿನ ಕಾಲದ ಎಂತೆಂತ ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ. ಅವರೆಲ್ಲ ಹಾಕೊಂಡ್ಬಿಟ್ಟು ಹವಾಯಿ ಚಪ್ಪಲಿನ ನಾವು 4 ನಿಮಿಷ ಹಾಕ್ಬಿಟ್ಟು ಅಲ್ಲೇ ಬಿಟ್ಟು ಹೋಗ್ಬೇಕು. ಅಷ್ಟು ದೊಡ್ಡ ಜರ್ನಿ ಅವ್ರದ್ದೆಲ್ಲ. ಅದನ್ನ ಜರ್ನಿ ಮಾಡ್ಸಿದ್ರಲ್ಲ ನಿಮ್ಗೆ ನಮಸ್ಕಾರ ಜಗಣ. ಆಮೇಲೆ ಮೊದಲನೇ ಹಾಡೇ ತುಂಬಾ ಚೆನ್ನಾಗಿ ಆರಿಸ್ಕೊಂಡಿದ್ರಿ. ಗುರುಗಳದ್ದು ಹಾಡು ಅಂದ್ರೆ ಅದು ಯಾರಿಗೆ ಕೆಮ್ಮಂಗೆ ಇಲ್ಲ, ಅಷ್ಟು ಚೆನ್ನಾಗಿ ಕಂಪೋಸ್ ಆದಂತ ಹಾಡು. ಇದರಲ್ಲಿ ನನಗೆ ಒಂದು ವಿಶೇಷ ಕಾಣಿಸಿದಂದ್ರೆ, ಹಂಸಲೇಖ ಸರ್ದು ಸ್ಟ್ರೆಂಗ್ತೆ. ಒಂದು ಹಾರ್ಮೋನಿಯಂ ಹಿಡ್ಕೊಂಡು ಒಂದು ಮಟ್ಟು, ಒಂದು ರಾಗ, ಒಂದು ಪಲ್ಲವಿ ಏನೋ ಬೀಳ್ತಿದ್ದಂಗೆನೆ ಒಳಗಡೆ ಇರೋ ಬರಹಗಾರ ಹಂಗೆ ಒಂದ್ ಕೈ ಹಿಡ್ಕೊಂಡ್ಬಿಡ್ತಾನೆ. ಅವ್ರದ್ದು ತುಂಬಾ ಜನರಿಗೆ ಆ ಕ್ವಶನ್ ಇಲ್ಲ. ಪದಗಳಿಗೆ ಮತ್ತೆ ಟ್ಯೂನಿಗೆ ಪರ್ಫೆಕ್ಟ್ ಮದುವೆ ಆಗಿ ಒಂದು ಹಾಡು ತರ ಮಗು ಹುಟ್ಟುತ್ತೆ. ಅದು ಎರಡು ಒಬ್ಬರಲ್ಲೇ ಇರೋದು ತುಂಬಾ ರೇರು. ಒಳಗಡೆ ಇರೋ ಬರಹಗಾರ ಮ್ಯೂಸಿಕ್ ಡೈರೆಕ್ಟರ್ನ ಡಾಮಿನೇಟ್ ಮಾಡ್ತಾನೆ, ಅವನ ಜೊತೆ ಕುಸ್ತಿಗೆ ಬೀಳ್ತಾನೆ. ಮ್ಯೂಸಿಕ್ ಡೈರೆಕ್ಟರ್ ಬರಹಗಾರನ ಜೊತೆ ಕುಸ್ತಿಗೆ ಬೀಳ್ತಾನೆ. ಇಲ್ಲಿ ನಾವು ಅರ್ಜುನ್ ಕುಸ್ತಿ ಬೀಳ್ಬೇಕು, ಸಪ್ರೇಟ್ ಇಂಡಿವಿಜುವಲ್ ಕುಸ್ತಿ, ಜಂಗಿ ಕುಸ್ತಿ. ಅಂಥ ಒಂದು ರಿಯಲ್ ರೋಲ್. ಈ ಒಬ್ರಲ್ಲ ಸರ್, ನೀವು ಇಬ್ರು. ಸೊ ಆ ಇಬ್ಬರ ಸಮ್ಮಿಲನಕ್ಕೆ ಅದು ಏನೇನೋ ಹುಟ್ಟುತ್ತೆ. ಇದು ಆ ಥರದ ಉದಾಹರಣೆಗಳು ಜಗಣ ಹೇಳಿದ್ರು. ಆಗಿನ ಕಾಲಕ್ಕೆಲ್ಲ
ಈ ಥರದ ಸೌಂಡು, ಈ ಥರದ ಹಾಡುಗಳು, ಈ ಥರದ ಪದಗಳೆಲ್ಲ ಹೊಸ್ತು. ಆ ಹೊಸ್ತನ್ನ ಹುಟ್ಸೋದು ಈಸಿ, ಗಿಟ್ಟಿಸ್ಕೊಳ್ಳೋದಿದೆಯಲ್ಲ ತುಂಬಾ ಕಷ್ಟ. ಅದು ಏನ್ ಕಡಿಮೆ ಗಿಟ್ಟಿಸ್ಕೊಂಡ್ರ ಸರ್ ನೀವು? ವಾ ಇದರಲ್ಲಿ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ಜೀವನ ಅಂತ ಎಳಿತಾರಲ್ಲ, ಹೌದು. ಅಲ್ಲಿ ಜೀವನ ಕಾಣಿಸುತ್ತೆ. ಅದು ಆ ರಾಗದ ಶಕ್ತಿ ಮತ್ತೆ ಪದದ ಶಕ್ತಿ, ಅದನ್ನ ಅದ್ಭುತವಾಗಿ ಹೇಳಿದ್ದಾರೆ ಅವರು, ಜೇಸುದಾಸ್ ಅವರು. ಒಂದು ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ನೀನು ಖಾಕಿ ಎಲ್ಲ ಬಿಚ್ಚಾಕಿ ಒಂದು ಕೋಟು, ಒಂದು ಫಾರ್ಮಲ್ಲು, ಶೂ ಹಾಕೊಂಬಂದು ಹಾಡ್ತಾ ಇದೆಯಲ್ಲ ಗುರು, ತುಂಬಾ ಖುಷಿ ಆಯ್ತು. ವೃತ್ತಿಗೆ ಮತ್ತೆ ಹವ್ಯಾಸಕ್ಕೂ ಸಂಬಂಧಗಳಿರೋದಿಲ್ಲ. ಎಷ್ಟೋ ಜನ ಪೊಲೀಸ್ ಇಲಾಖೆಯಲ್ಲಿ ತುಂಬಾ ಚೆನ್ನಾಗಿ ಬರೆಯೋರನ್ನ ನೋಡಿದ್ದೀನಿ. ನೀನು ಹಾಡ್ತಿ ಅನ್ನೋದೇ ತುಂಬಾ ಸಂತೋಷ. ನಿನ್ನ ಆಸಕ್ತಿಗೆ ಒಂದು ಶರಣು, ಚೆನ್ನಾಗಿ ಹಾಡಿದೆ, ಕಂಟಿನ್ಯೂ ಮಾಡು, ಬಿಡ್ಲೇ ಬೇಡ. ಸಾಧನೆ ಒಂದೆರಡು ಹೆಜ್ಜೆಗೆ ಮುಗಿಯೋದಿಲ್ಲ, ಅದು ಸತತವಾಗಿ ಸಂಗೀತದಲ್ಲೇ ಮುಳುಗಿ ಹೇಳ್ತಾ ಇರೋ ಏನೋ ಒಂದು ಒಳ್ಳೆ ದಡವೆ ಸಿಗುತ್ತೆ ಅಂತ ಅನ್ಸುತ್ತೆ. ನೀವು ಚೆನ್ನಾಗಿ ಹಾಡಿದ್ರಿ, ನೀವು ಇನ್ನೂ ಒಳ್ಳೊಳ್ಳೆ ಕನಸುಗಳು ಬೀಳಲಿ ಅಂತ ಹಾರೈಸ್ತಾ, ಆ ಹಾಡಿಗೆ ಶುಭವಾಗಲಿ, ಹಾಡೋರಿಗೆ ಶುಭವಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ರಕ್ಷಿತಾ ಮ್ಯಾಮ್, ಪ್ರೇಮ್ ಲೋಕದ ಈ ಹಾಡು ನಂಗೆ ಪ್ರೇಮ ಅಂದ್ರೆ ನಾಪಕ ಬರೋದೇ ರವಿಚಂದ್ರನ್ ಸರ್, ಬೇರೆ ಯಾರು ನಾಪಕನೇ ಬರಲ್ಲ. ನೀನ್ ಪ್ರೇಮ್ ಅಂದ್ರೂ ನನ್ಗೆ ಅವನು ನಾಪಕ ಬರಲ್ಲ ಈ ಹಾಡು ಕೇಳುವಾಗ. ಆಯ್ತಾ? ಬಟ್ ಫಾರ್ ಮೀ ಇವರಿಬ್ರು ಡೆಫಿನೆಟ್ಲಿ ತುಂಬಾ ಚೆನ್ನಾಗಿ ಹಾಡಿದ್ರು. Excellent. ಬಟ್ ಫಾರ್ ಮೀ ದ ಹೀರೋ ಆಫ್ ದ ಸಾಂಗ್ ವಿತ್ ದ ಲೈವ್ ಮ್ಯೂಸಿಷಿಯನ್ಸ್ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಮೇಡಮ್. ಈಗ ಹೇಳಿ ಜನ್ಯಾಜಿ. ಭಾಳ ಚೆನ್ನಾಗಿ ಆಡಿದ್ರಿ, ಭಾಳ ಚೆನ್ನಾಗಿ. ನನಗೆ ನಿಮ್ಮ ಬ್ಯಾರಿಟೋನ್ ಭಾಳ ಇಷ್ಟ ಆಯ್ತು. ಸ್ಟಾರ್ಟ್ ಮಾಡಿದ ತಕ್ಷಣನೇ ವರ್ಣ ಅವರೇ ಅಮೇಝಿಂಗ್. ಒಂದೇ ಒಂದು ಜಾಗದಲ್ಲಿ ಒಂದು ಚಿಕ್ಕದಾಗಿ ಒಂದು ಇಂಪ್ರೂವ್ ಮಾಡಿದ್ರಿ, ಭಾಳ ಇಷ್ಟ ಆಯ್ತು ನನಗೆ. ಸರ್ ನಾವು ತುಂಬ ಸತಿ ಕೇಳಿದ್ವಿ, ಇದು ಹೊಸದಾಗಿ ಸಡನ್ ಆಗಿ ಇದೇನು ಈ ಥರ ಅನಿಸ್ತು. ಬಟ್ ವೆರಿ ಗುಡ್. ಗುರುಗಳೇ, ನಮ್ಮ ಈ ಅರಮನೆಗೆ ಹಾಸ್ಯ ಲೋಕದ ಅತಿಥಿಗಳು ಬಂದಿದ್ದಾರೆ. ಹೌದು. ಸೊ ನಮ್ದು ಏನಿದ್ರು ಕ್ವಾಲಿಟಿ ಟೆಸ್ಟಿಂಗು. ಇಡೀ ಸಾಂಗ್ ಅಲ್ಲಿ ಸುಬ್ಬು ಓಪನಿಂಗ್ ಲೈನ್ಸ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಇಷ್ಟೆಲ್ಲ ಮಾತಾಡಬೇಕು ಅಂದ್ರೆ ನಾವು ಇಲ್ಲಿ ಚೆನ್ನಾಗಿ ಹಾಡಿದ್ರೆ ಅಲ್ಲಿ ಈಸಿಯಾಗಿ ಬರುತ್ತೆ ಮಾತುಗಳು. ಇಲ್ಲಾಂದ್ರೆ ಅವರು ಒರಿಜಿನಲ್ ಹಾಡನ್ನ ನೆನೆಸ್ಕೊಂಡು ಮಾತಾಡಬೇಕಾಗತ್ತೆ. ನೀವು ಅದಕ್ಕೆ ಆಸ್ಪದನೆ ಕೊಟ್ಟಿಲ್ಲ. ನಿಮ್ಮ ಹಾಡಿನ ಮೂಲಕನೇ ಈಸಿಯಾಗಿ ಅವ್ರಿಗೆ ಕಮೆಂಟ್ಸ್ ಬರೋ ಥರ ಹಾಡಿದ್ರಿ. ವೆರಿ ನೈಸ್. ಥ್ಯಾಂಕ್ ಯು ಗುರುಗಳೇ. ಅಲ್ಲ, ಟೈಮಿಂಗ್ ನೋಡಿ ಮಹಾಗುರುಗಳೇ. ಪ್ರೇಮ ಲೋಕದ ಹಾಡು, ಅಲ್ಲಿ ಯಾರು ಬಂದಿದ್ದಾರೆ? ನಿಮ್ಮ ಕೋಗಿಲೆ ಬಂದಿದ್ದಾರೆ, ಮೇಡಮ್ ಬಂದಿದ್ದಾರೆ. ಒಂದ್ ದೊಡ್ಡ ಚಪ್ಪಾಳೆ ನಮ್ಮ ಅನ್ನಪೂರ್ಣ ತಾಯಿಗೆ ಪ್ಲೀಸ್. ಎಸ್ ಮಹಾಗುರುಗಳೇ, ಈಗ ಇನ್ನೂ ಕಳಕಳಿ ಆಗ್ಬಿಟ್ರಿ. ಎಲ್ಲರಿಗೂ ಸ್ಕಿಲ್ ಏಜ್ ಅಲ್ಲಿ ಇದ್ದೀವಿ. ಈ ಸ್ಕಿಲ್ ಏಜ್ ಇಂದ ಡೈರೆಕ್ಟ್ ಆಗಿ ಜೊಲ್ಲೇಜ್ ಕರ್ಕೊಂಡು ಹೋಗ್ಬಿಟ್ಟ ಜಗಣ್ಣ. ಸೊ ಏನ್ ಗೊತ್ತಾ ಅನ್ಸಿದ್ ನನಗೆ, ಸಂಗೀತ ಮೈ ಮರ್ಸತ್ತೆ, ಹಾಸ್ಯ ಮೈ ಕುಲುಕಿಸುತ್ತೆ. ಆಹಾ, ಮೈ ಮರ್ತವನ್ನ ಕುಲುಕಿಸ್ಬಿಟ್ಟು ಲೇ ಅಷ್ಟೇ ಎಲ್ಲ ಕಣೋ ಭೂಮಿಗೆ ಬಾ, ಇಲ್ಲಿ ಬದುಕು ಅಂತ ನಗು ಕುಲುಕಿಸಿ ವಾಸ್ತವಕ್ಕೆ ಕರ್ಕೊಂಡು ಬರುತ್ತೆ. Lovely. ಹಾಗಾಗಿ ಮೈ ಮರ್ಸೋದು ನಾವು, ಮೈ ಕುಲುಕಿಸೋದು ಜಗಣ. ಸೂಪರ್ ಸೂಪರ್, ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಆಮೇಲೆ ಕನ್ನಡಿಗರು ತುಂಬಾ ಮಾತಾಡಿ 9 ತಿಂಗಳಾಗಿದೆ. ಕೊರೋನಾ ಬಂದು ಜಗ್ಗಣ್ಣ ನೋಡಿ ಇವಾಗೆಲ್ಲ ಕಲಿತಾರೆ ನೋಡಿ. ಅಲ್ಲಿ ಹಾಡೋದು, ಇಲ್ಲಿ ಮಾತಾಡೋದು, ಹಾಡೋದು ಮಾತಾಡೋದು. ಸೂಪರ್, ಭಾಳ ಚೆನ್ನಾಗಿ ಹಾಡಿದೆ ಕಣ ಇವತ್ತು. ಎಕ್ಸ್ಟ್ರಾನರಿ. ಓಕೆ, ನೀನು ಆಡಿದ್ಯಾ, ಇಲ್ಲ ಅಂತಿಲ್ಲ. ಅದರಿಂದ ಇಬ್ಬರಿಗೂ ಒಂದು ಒಳ್ಳೆಯ ವೆಲ್ಕಮ್ ಕೊಡೋಣ. ಆಲ್ ದಿ ಬೆಸ್ಟ್.